ರಾಜ ಕಾಳಿದಾಸನ ಗ್ರಂಥ ಬರ್ತಾನೆ, 12-15 ಗ್ರಂಥ ಬರ್ತಾನೆ. ಇಟ್ ದತ್ತ ಪುಸ್ತಕ, ಮೇಘದೂತ, ಅಭಿಜ್ಞಾನ ಶಾಕುಂತಲ, ವಿಕ್ರಮ್ ಗೋರ್ವಸಿಯ, ದೊಡ್ಡ ದೊಡ್ಡ ಅದ್ಭುತ ಗ್ರಂಥಗಳು ಸಂಸ್ಕೃತಿನಲ್ಲಿ. ಅವರಿಗೆ ನಮ್ಮ ಮಟ್ಟಕ್ಕೆ ಪಂಡಿತರು ಯಾರು ಇಲ್ಲ ಅಂತ ಅವ್ರು ತಲೆಯಾಗಿತ್ತು. ಅವರಿಬ್ಬರು ಚರ್ಚೆ ಮಾಡ್ಕೋತ ಅರಣ್ಯದಾಗ ಹೋಗ್ಯಾರ. ಅವ್ರು ಎಷ್ಟು ಮಕ್ಕಳಾಗ್ಯಾರ ಅಂದ್ರೆ ಅರಮನೆಗೆ ಹೋಗೋ ಹಾದಿ ಮಾಡ್ತಾರೆ. ಅವರಂತಾರೆ ಕತ್ಲೆ ಆಗ್ತದ, ಮತ್ತೆ ಮಾಡೋದೇನು, ಪಕ್ಕದ ಯಾವ ಮನೆ ಮಾಡ್ತಾರ. ಅಲ್ಲಿ ಗುಡಿಸಲಿತ್ತು, ಗುಡಿಸ್ಲಾಗ ಹಜ್ಜಿದ್ರು. 80 ವರ್ಷ ಆಕೆಗೆ ಸಾಲಿ ಬರ್ತಿರ್ಲಿಲ್ಲ, ಓದಕ್ ಬರ್ತಿರ್ಲಿಲ್ಲ, ಬರೆಯಕ್ ಬರ್ತಿರ್ಲಿಲ್ಲ. ಇವರಿಬ್ಬರು ವಿದ್ವಾಂಸರು, ಪಂಡಿತರು, ಗ್ರಂಥಗಳು ಬರ್ತಾರ. ಅಜ್ಜಿಗೆ ಏನು ಬರಂಗಿಲ್ಲ, ಸಾಲಿಗೆ ಹೋಗಿಲ್ಲ ಆಕೆ. ಇವರು ಹೋಗ್ತಾರ, ಗುಡಿಸಲು ಪಾಗಲ ಬಾರಿಸ್ತಾರ. ಅಜ್ಜಿ ಹೊರಗೆ ಬರ್ತಾಳ. ಅಜ್ಜಿ ಅಂತಾಳ, ಏನಾಗ್ತಾಯಿತ್ತು ಅಂತ ಕೇಳ್ತಾಳ. ಅವ್ರಂತಾಳ, ಅಜ್ಜಿ ಈ ರಸ್ತೆ ಏನು ಹೋಗ್ತದ ಅಂತ ಕೇಳ್ತಾಳ. ಆಗ ಅಜ್ಜಿ ಅಂತಾಳ, ರಸ್ತೆ ಏನು ಹೋಗಂಗಿಲ್ಲ, ರಸ್ತೆ ಅಲ್ಲೇ ಇರ್ತದ, ನೀವೇನು ಹೋಗ್ಬೇಕು ಹೇಳ್ರಿ ಅಂತಾಳ. ಗಾಬರಿ ಬಿಟ್ಟು ಅವ್ರಿಗೆ ಶಾಕ್ ಆಗ್ತದ. ಅವ್ರಂತಾಳ, ತಮಾಷೆ ಅಂದ್ರೆ ನೀವು ಯಾರು ಅಜ್ಜಿ, ನೀವು ಯಾರು ಅಂತಂದಾಗ ಭೋಜರಾಜ ಮುಂದಿದ್ದ, ನಾವು ರಾಜರು ಅಂತಂದ. ಆಗ ಅಜ್ಜ ಅಂತಾಳ, ಜಗತ್ತಿನಲ್ಲಿ ಇಬ್ಬರೇ ರಾಜರು, ಒಬ್ಬ ಮೇಘರಾಜ, ಇನ್ನೊಬ್ಬ ಯಮರಾಜ. ನೀವೇ ರಾಜ ಆಗ್ತೀರಿ. ನೀವು ಬೇರೆ ರಾಜ್ಯಕ್ಕೆ ಹೋದ್ರೆ ಯಾರಂತ ಗೊತ್ತಾಗಿಲ್ಲ, ನಿಮ್ ಪರಿಚಯ ಕೂಡ ಯಾರೇ ಇರೋದಿಲ್ಲ. ಜಗತ್ತಿನಲ್ಲಿ ಇಬ್ಬರೇ ರಾಜರು, ಒಬ್ಬ ಮೇಘರಾಜ, ಇನ್ನೊಬ್ಬ ಯಮರಾಜ. ನೀವೇ ರಾಜರಾಗ್ತೀರಿ, ಸರಿ ಹೇಳ್ತೀರಾ ಅಂತಂದ್ರೆ ಅಜ್ಜಿ. ಅವ್ರ ರಾಜ ಭಾಳ ವಿಚಾರ ಮಾಡಿ ಅಂತ, ನಾವು ಲೋಕಪ್ರಿಯರು ಅಂತಂದ್ರೆ, ಜಗತ್ತನ್ನು ಪ್ರೀತಿ ಮಾಡ್ತದ, ನಾವು ಲೋಕಪ್ರಿಯರು. ಅಜ್ಜಿ ಅಂತಾಳ, ಜಗತ್ತಿನಲ್ಲಿ ಇಬ್ಬರೇ ಲೋಕಪ್ರಿಯರು. ಈ ಜಗತ್ತಿನ ಸಕಲ ಜೀವರಾಶಿಗಳು ಪ್ರೀತಿ ಮಾಡ್ತಾವ. ಒಂದು ಅನ್ನ, ಒಂದು ನೀರು. ಇವರು ಲೋಕಪ್ರಿಯರು, ಅನ್ನ ಮತ್ತು ನೀರು ಲೋಕಪ್ರಿಯರು. ನೀವೆಂದು ಲೋಕಪ್ರಿಯರಾಗ್ತೀರಿ, ವಿಚಾರ ಮಾಡಿ ಹೇಳ್ರಿ ಅಂದ್ರು ಅಜ್ಜಿ. ಕಾಳಿದಾಸರ ಶಾಪ ಆಗ್ತೀವಿ. ಭೋಜನ ಹಿಂದೆ ಭೋಜನ ಭೋಜನ ಶಾಪ ಆಗ್ತದೆ. ಆಗ ಭೋಜನ ಅಂತನ ಕಾಳಿದಾಸ, ನೀವು ಮುಂದುವರಿ, ನೀವು ಮುಂದುವರಿ. ಕಾಳಿದಾಸ ಮುಂದುವರಿ, ನಾವು ಶ್ರೀಮಂತರು ಅಂತಂದ, ನಾವು ಶ್ರೀಮಂತರು. ಅಜ್ಜಂತಳ, ಜಗತ್ತಿನ ಇಬ್ಬರೇ ಶ್ರೀಮಂತರು. ಒಂದು ಸಮುದ್ರನಾಥ, ಮುತ್ತು ರತ್ನ ವೈಡೂರ್ಯ ಸಿಗ್ತಾವೆ. ಅಲ್ಲೇ ಒಂದು ಮುತ್ತು ತಂದು ನಾವು ಶ್ರೀಮಂತ ಹೇಳ್ತೀವಲ್ಲ, ನಿಜವಾದ ಶ್ರೀಮಂತರು ಸಮುದ್ರನಾಥ. ಇನ್ನೊಂದು ಬಂಗಾರ ಬೆಳ್ಳಿ. ಚಿಕ್ಕ ಒಂದು ಮಾಂಸದ ಮುದ್ದಿಯನ್ನ ದೊಡ್ಡ ಮೂರ್ತಿ ಮಾಡ್ತಾಳ ತಾಯಿ ಮತ್ತು ತಂದೆ. ಅಷ್ಟೆಲ್ಲ ದೊಡ್ಡವರನ್ನ ಮಾಡ್ತಾಳ ತಾಯಿ ಮತ್ತು ತಂದೆ. ದೊಡ್ಡವರಾದ ನಂತರ ಮತ್ತು ತಾಯಿನ ನೋಡ್ಕೊಳ್ಳಿಲ್ಲ ಅಂದ್ರೆ, ಜಾಪಾನ್ ಮಾಡಲಿಲ್ಲ ಅಂದ್ರೆ, ಶಿವ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಶಾಪ ಕೊಡಂಗಿಲ್ಲ. ಮತ್ತು ಮಕ್ಕಳು ಒಳ್ಳೆಯದಾಗಲಿ ಅಂತಲೇ ಬಯಸ್ತಾರೆ. ನಾನು ಶರಣದ ಕವಚ ಮಾಡುವಾಗ ಕಲಬುರಗಿ ಜಿಲ್ಲೆ ಶರಣದಲ್ಲಿ ಒಬ್ಬ ಲಿಂಗ ಪೂಜೆಗೆ ಹೋದಾಗ, ಲಿಂಗ ಪೂಜೆ ಮುಗಿದಂತ ಜನ ಬರ್ತಾರ. ಒಬ್ಬ ಅಜ್ಜಿ ಬಂದಿದ್ರು, ಅಪ್ಪವ್ರ ಮಕ್ಕಳು ಹೆಸರು ಮಾಡ್ರಿ ಅಂದರು. ಎಷ್ಟು ಜನ ಮಕ್ಕಳು ಅಂತ ಕೇಳಿದೆ. 3 ಜನ ಮಕ್ಕಳು ಅದಾರ. ಏನು ಮಾಡ್ತಾರೆ? ಡಾಕ್ಟರ್ ಅದಾರ, ನೀವು ಊರಾಗ ಇಂಜಿನಿಯರ್ ಅದಾರ, ಕಲಬುರಗಿಯಾಗ ಸಣ್ಣ ಮತ್ತು ಬಿಸ್ನೆಸ್ ಮಾಡ್ತಾನೆ, ಇದೇ ಹೊರಗೆ ಇರ್ತಾನೆ. 3 ಮಂದಿ ಮದುವೆ ಆಗ್ಯದ, 3 ಮಂದಿ ಮನೆ ಕಟ್ಕೊಂಡಾರೆ. ಮತ್ತು ನೀ ಯಾರ ಜೊತೆಗೆ ಅಂತ ಕೇಳಿದೆ. 3 ಮಂದಿ ಹೊರಗೆ ಹಾಕ್ಯಾರ ಅಂತ. 3 ಜನ ಮಕ್ಕಳು ಅದಾರ, ಶ್ರೀಮಂತ ಅದಾರ, ತಾಯಿನ ಹೊರಗೆ ಹಾಕ್ಯಾರ. ಅಕ್ಕಿ ಕೆಳಗೆ ಬಂದಾಳ, ಅಥವಾ ನನ್ನ ಮಕ್ಕಳು ಒಳ್ಳೇದಾಗಲಿ ಆಶೀರ್ವಾದ ಮಾಡ್ತೀವಿ. ಮಕ್ಕಳು ಹೊರ ಹಾಕಿದ್ರು ಕೂಡ ಮಕ್ಕಳು ಒಳ್ಳೆಯದಲ್ಲೇ ಬಯಸ್ತಾಳ ತಾಯಿ. ನೀವೇನು ಸಹನಶೀಲರಾಗ್ತೀರಿ? ಸರಿಯಾಗಿ ಉತ್ತರ ಕೊಡಕ್ಕೆ ಬರ್ತಾ ಇಲ್ಲ. ನಿಜವಾದ ಸಹನಶೀಲರು ಭೂಮಿ ತಾಯಿ ಮತ್ತು ದತ್ತ ತಾಯಿ. ನೀವೇನು ಸಹನಶೀಲರಾಗ್ತೀರಿ? ಸ್ವಲ್ಪ ವಿಚಾರ ಮಾಡಿ ಹೇಳಲ್ಲ ಅಂತಂದಾಗ ರಾಜ ಅಂದ, ನಾವು ಸೋತ್ವಿ ಅಂತ, ನಾವು ಸೋತವರು ಅಂತ, ಕ್ಷಮ ಮಾಡಿ ಸೋತ್ವಿ ಅಂತ, ಅಹಂಕರಿತ ಸೋತ್ವಿ. ಅಜ್ಜ ಅಂತಾಳ, ಜಗತ್ತಿನ ಸೋತವ್ರು ಇಬ್ಬರೇ. ಒಬ್ರು ತೀರ್ಸಲಾರ್ದಕ್ಕೆ ಸಾಲ ಮಾಡ್ತಾರಲ್ಲ, ಅವನು ಸೋತಾವ. ಇನ್ನೊಬ್ರು
ಸಾಕಲಾದಷ್ಟು ಯಾಕೆ ಮಕ್ಕಳು ಹಿಡಿತಾರಲ್ಲ ಅವ್ರು ಕೊಡ್ತಾರೆ. ಹಿಡಿದ್ರೆ ಮಕ್ಕಳು ಈಗೆಲ್ಲ ಕಡಿಮೆ ಅದಾವ. ಮೊದಲು 14 15 ಇವು ಹಳ್ಳ್ಯಾಗ. ನಾನು ಜಿಲ್ಲೆಗೆ 3 ವರ್ಷ ಇದ್ದೆ. ಋಷಿಕೇಶ್ ಹೋಗ್ತಿದ್ದ ಮುಂಚೆ ನಾನು ಗದಗ್ ಬರ್ತಾ ಇದ್ದೆ, ಟ್ರೈನ್ದಾಗ ಬರ್ತಾ ಇದ್ದೆ. ಅಲ್ಲಿ ಮಧ್ಯಪ್ರದೇಶದ ತಾಯಿ ಹೆಣ್ಮಕ್ಳು ಹತ್ತಾಳ, 6 ಮಕ್ಕಳು ಮಾಡ್ತಾರೆ ಟ್ರೈನ್. ಸಣ್ಣ ಸಣ್ಣ ಮಕ್ಕಳೇ 1 ವರ್ಷಕ್ಕೆ ಹಾಕೋರು. ಒಂದು 3 ವರ್ಷದ್ದು 4 ವರ್ಷದ್ದು 5 ವರ್ಷದ್ದು 6 ವರ್ಷದ್ದು 7 ವರ್ಷದ್ದು 8 ವರ್ಷದ್ದು 6 ಮಕ್ಕಳು. ಮಕ್ಕಳು ಸುಮ್ಮನೆ ಇರ್ತಾವೆ. ಯಾವುದು ಗುಂಡಿನ ಜಾಗ್ತದೆ, ಯಾವ್ದು ಫ್ಯಾನ್ ಬಂದ್ ಮಾಡ್ತದೆ, ಅವ್ರು ಕಿಕ್ಕಿ ತೆಗಿತದೆ, ಅವ್ರು ಕಿಕ್ಕಿ ಹಾಕ್ತದೆ, ಯಾವ ಸಾಮಾನು ಹೊರಗೆ ಹೊಡಿತದೆ, ಒಂದು ಹಿಡಿಗಳು ಒಂದು ಓಡ್ತದೆ. ಆ ತಾಯಿ 6 ಮಕ್ಕಳು ಸಂಭಾಳಿಸಿದಾಗ ಬೆವರು ಹಿಡ್ಕೊಬೇಕಿದ್ರು. ನಾ ಅಂದೇವ ಯಾಕಷ್ಟು ಕಷ್ಟಪಡತ್ತೀವ, ಅರ್ಧ ಮಕ್ಕಳು ಮನೆಗೆ ಬರ್ಬೇಕಿಲ್ಲ ಅಂತ ನಾ ಅಂದೆ. ಅರ್ಧ ಮಕ್ಕಳು ಮನೆಗೆ ಬರ್ಬೇಕು, 6 ಮಕ್ಕಳು ಸಂಭಾಳಿಸ್ತೀನಿ ಹಂಗೆ ಅಂತಂದೆ. ಯಾಕೆ ಅಂದ್ರೆ ಅಪ್ಪ ಬಣ್ಣ ಕೂತಿದ್ದೀನಿ, ಅರ್ಧ ಮಕ್ಕಳು ಮನೆಗೆ ಬಂದ್ರೆ